ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಸೊ ಇವತ್ತು ತೊಗೊಂಡು ಬಂದಿರೋದು ನನ್ನಂಥ ನ್ಯೂ ಮಾಮ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ನ್ಯೂ ಮಾಮ್ ಅಂತ ಅಷ್ಟೇ ಅಲ್ಲ, ಯಾರು ಫೀಡಿಂಗ್ ಮಾಡ್ತಿದ್ದಾರೆ ಎಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ. ಯಾಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವಾಗ ನಮ್ಮದು ಏನು ಡೆಲಿವರಿ ಆಗುತ್ತೆ, ಸೊ ಅವಾಗ ತುಂಬ ಜನಕ್ಕೆ ಇಶ್ಯೂಸ್ ಇರುತ್ತೆ. ಒಂದು ಮಗು ಸಕ್ ಮಾಡ್ತಿರಲ್ಲ, ಇಲ್ಲಾಂದರೆ ತಾಯಿ ಎದೆ ಹಾಲು ಬರ್ತಾ ಇರಲ್ಲ, ಇಲ್ಲ ತುಂಬ ಎದೆ ಹಾಲು ಓವರ್ಫ್ಲೋ ಆಗ್ತಿರುತ್ತೆ ಬಟ್ ಮಗು ಸಕ್ ಮಾಡದೇ ಇರೋ ಕಾರಣ ಪೇಯ್ನ್ ಆಗ್ತಾ ಇರುತ್ತೆ. ಈ ಥರದ್ದೆಲ್ಲರೂ ಫೇಸ್ ಮಾಡಿರ್ತೀರ. ಸೊ ನನಗೂ ಈ ಥರ ಆಗಿತ್ತು. ಇನ್ನೊಂದೇನು ಅಂದರೆ, ನಾವು ಮಾಮೂಲಿ ಮನೇಲಿದ್ದಾಗ ಏನಾದರೂ ಎಮರ್ಜೆನ್ಸಿ ಎಲ್ಲೋ ಹೊರಗಡೆ ಹೋಗ್ಬೇಕಾಗಿರುತ್ತೆ, ಇಲ್ಲ ನಾವೇ ಹಾಸ್ಪಿಟಲ್ ಹೋಗ್ಬೇಕಾಗಿರುತ್ತೆ, ಮಗು ಮನೇಲಿರುತ್ತೆ ಬಟ್ ನಾವು ಫೀಡ್ ಮಾಡಬೇಕು. ಬಟ್ ಹೇಗೆ ಫೀಡ್ ಮಾಡೋದು, ನಾವು ಬಾಟಲ್ ಹಾಲ್ಗಳು ಕೊಡೋಕ್ಕಾಗಲ್ಲ. ಈ ಥರ ಟೈಮಲ್ಲಿ ಈ ಒಂದು ಬ್ರೆಸ್ಟ್ ಪಂಪ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ಏನು ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ತೋರಿಸ್ತಿರೋದು ಲವ್ಲಾಪ್ ಅವರ ಅಡೋರ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್. ನ್ಯೂ ಮಾಮ್ಗಳಿಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನೆಲ್ಲ ಫಿಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಚೆನ್ನಾಗಿ ಇದನ್ನು ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕು ನೀವು. ಫಸ್ಟ್ ನಾನು ಇದರಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇದೆ ಅಂತ ಹೇಳ್ತೀನಿ. ಇವಾಗ ನಾನು ತೋರಿಸ್ತಿರೋದು ಬ್ರೆಸ್ಟ್ ಪಂಪ್ ಬಾಡಿ. ಇದರಲ್ಲಿ ಸಿಲಿಕಾನ್ ಟ್ಯೂಬ್ ಇರುತ್ತೆ ಅಂಡ್ ಇದರಲ್ಲಿ ಕ್ಯಾಪ್ ರೀತಿಯಲ್ಲಿ ಸಿಲಿಕಾನ್ ಡೈಫ್ರಾಮ್ ಇರುತ್ತೆ ಅಂಡ್ ಅದ್ರದ್ದೇ ಎಕ್ಸ್ಟ್ರಾ ಒಂದು ಪೇರು ಕೊಟ್ಟಿರ್ತಾರೆ. ಅಂಡ್ ಬ್ರೆಸ್ಟ್ ಪಂಪ್ ಬಾಡಿಗೆ ಅಟ್ಯಾಚ್ ಆಗಿ ಒಂದು ಮಸಾಜು ಕುಷನ್ ಇರುತ್ತೆ ಅಂಡ್ ಯಾವುದೇ ಡಸ್ಟ್ ಹೋಗಬಾರ್ದು ಅಂತ ಇದಕ್ಕೆ ಒಂದು ಡಸ್ಟ್ ಕ್ಯಾಪ್ ಅನ್ನು ಕೊಟ್ಟಿರ್ತಾರೆ. ಸೊ ಇದು ತುಂಬ ಸಾಫ್ಟ್ ಇರುತ್ತೆ ಅಂಡ್ ನಮಗೆ ಯಾವುದೇ ಥರ ಹರ್ಟ್ ಆಗಲ್ಲ, ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಇಷ್ಟು ಮೊದಲೇ ಅಟ್ಯಾಚ್ ಆಗಿ ಬಂದಿರುತ್ತೆ ಅಂಡ್ ಇದನ್ನ ಆಪರೇಟ್ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಯೂನಿಟ್ ಕೊಟ್ಟಿರ್ತಾರೆ. ಇದರಲ್ಲಿ ಸ್ಕ್ರೀನ್ ಟಚ್ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಪವರ್ ಆಫ್ ಆನ್ ಕೀ ಇರುತ್ತೆ ಅಂಡ್ ಮೋಡ್ ಕನ್ವರ್ಷನ್ ಕೀ ಇರುತ್ತೆ ಅಂಡ್ ಎಕ್ಸ್ಪ್ರೆಸ್ ಎನ್ಹಾನ್ಸ್ಮೆಂಟ್ ಕೀ ಇರುತ್ತೆ ಅಂಡ್ ಎಕ್ಸ್ಪ್ರೆಸ್ ವೀಕಿಂಗ್ ಕೀ. ಅಂದ್ರೆ ಇದು ಬ್ರೆಸ್ಟ್ ಮಿಲ್ಕ್ ಇಂಟೆನ್ಸಿಟಿನ ಕಡಿಮೆ ಜಾಸ್ತಿ ಮಾಡೋ ಮೋಡ್ ಅಂಡ್ ಇದನ್ನ ಬ್ಯಾಟ್ರಿ ಚಾರ್ಜ್ ಮಾಡಕ್ಕೆ ಒಂದು ಪವರ್ ಅಡಾಪ್ಟರ್ ಕೊಟ್ಟಿರ್ತಾರೆ. ಸೊ ನಾನು ಇವಾಗ ಫಿಕ್ಸ್ ಮಾಡ್ತಿದ್ದೀನಲ್ಲ, ಆ ತರ ಎಲೆಕ್ಟ್ರಿಕ್ ಯೂನಿಟ್ಗೂ ಮತ್ತೆ ನಾವು ಬ್ರೆಸ್ಟ್ ಪಂಪ್ ಬಾಡಿಗೂ ಅಟ್ಯಾಚ್ ಮಾಡ್ಕೋಬೇಕು. ಅಂಡ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ಅದ್ರ ನೋಡ್ಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಇವಾಗ ನಾನು ಪ್ಲಸ್ ಆನ್ ಮಾಡಿಕೊಂಡು ಇದ್ರದ್ದು ಎನ್ಹಾನ್ಸ್ಮೆಂಟ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಇದು 9ವರೆಗೂ ಇರುತ್ತೆ ಆ್ಯಂಡ್ ಇದರಲ್ಲಿ ಪಂಪ್ ಆಗ್ತಿರೋದು ನೀವು ನೋಡ್ಬೋದು. ಸೇಮ್ ನಾವು ಬೇಬಿಗೆ ಹೇಗೆ ಫೀಡ್ ಮಾಡ್ತೀವಿ ಹಾಗೆ ಫೀಲ್ ಇರುತ್ತೆ, ಯಾವುದೇ ಪೇಯ್ನ್ ಇರಲ್ಲ. ಸೊ ಹೀಗೆ ಆ ಬ್ರೆಸ್ಟ್ ಮಿಲ್ಕ್ ಎಲ್ಲ ಪಂಪ್ ಆದಮೇಲೆ ಇದಕ್ಕೆ ಎಕ್ಸ್ಟ್ರಾ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಆ್ಯಂಡ್ ನಿಪ್ಪಲ್ ಕೊಟ್ಟಿರ್ತಾರೆ. ಅದನ್ನು ಅಟ್ಯಾಚ್ ಮಾಡಿಕೊಂಡು ಬಾಟಲ್ಗೆ ಫಿಕ್ಸ್ ಮಾಡಿಕೊಂಡು ನೀವು ಬೇಬಿಗೆ ಫೀಡ್ ಮಾಡ್ಬೋದು. ನಾನು ಹೇಳ್ದಂಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಇದು, ಎಲ್ಲ ಮದರ್ಸಿಗೂ ಬೇಕೇ ಬೇಕು. ಸೊ ಯಾರೂ ಮಿಸ್ ಮಾಡ್ಕೊಬೇಡಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಮಾಮ್ಗಳು ಯಾರು ಮಿಸ್ ಮಾಡ್ದಲೆ ಮಸ್ಟ್ ಇದನ್ನು ಬೈ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಅಪ್ಪ ಪಾಪುಗೆ ಧೂಪ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದರೆ ಮರದ ಚಕ್ಕೆಗಳೆಲ್ಲ ಹಾಕಿ ಕೆಂಡ ಮಾಡ್ತಾಯಿದ್ರು. ಆ್ಯಕ್ಚುಲಿ ಧೂಪ ಜಾಸ್ತಿ ಕೊಡಬಾರ್ದು, ಡಾಕ್ಟರ್ಸೇ ಹೇಳ್ತಾರೆ. ಡಾಕ್ಟರ್ಸ್ ಅಂತೂ ಬಿಲ್ಕುಲ್ ಬೇಡವೇ ಬೇಡ ಅಂತ ಅಂತಾರೆ. ಸೊ ಅವ್ರು ಹೇಳೋದು ಸರಿನೇ, ಯಾಕಂದರೆ ತುಂಬ ಹೊಗೆ ಮಗುಗೆ ಇವಾಗಲೇ ನಾವು ಕೊಟ್ಟರೆ ಅದು ಲಂಗ್ಸಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕಫ ಇವೆಲ್ಲದಕ್ಕೂ ಅಂದರೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಂತ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋ ಸಂಪ್ರದಾಯನೂ ನಾವು ಬಿಡೋಕ್ಕಾಗಲ್ಲ. ಸೊ ನಾನು ಅದಕ್ಕೇ ತುಂಬ ಜನ ಅಜ್ಜಿ ಎಲ್ಲ ಕೊಡಬೇಕು ಹಾಗೆ ಹೇಗೆ ಅಂತಿದ್ರು. ಸೊ ಎರಡೂ ಮಾಡ್ದಂಗೆ ಇರಬೇಕು ಅಂತ ಅಂದ್ಕೊಂಡು ಜಸ್ಟ್ ನೋಡ್ಬೋದು, ನಾವು ಪಾಪಕ್ಕೆ ಫುಲ್ಲು ಹೊಗೆ ಹೋಗಬಾರ್ದು ಅಂತ ಕವರ್ ಮಾಡಿಕೊಂಡು ಪಾಪಕ್ಕೆ ತಲೆಗೆ ಮಾತ್ರ ನಾವು ಅಮ್ಮ ಕೈಯಿಂದ ಮುಟ್ಟಿ ಪಾಪುಗೆ ಧೂಪನ ಶಾಖ ಕೊಡ್ತಾಯಿದ್ದೆ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ನಾನು ಇದು 2 ಸರಿ ಮಾಡಿರೋದು. ನನಗೂ ಇದು ಜಾಸ್ತಿ ಮಾಡಬಾರ್ದು ಅಂತ ಅಂದ್ಕೊಂಡು ಅಪೋಸ್ ಮಾಡಿಕೊಂಡು ನಾನು ಮಾಡಿಸಿಲ್ಲ. ಬಟ್ 2 ಟೈಮ್ಸ್ ಅಷ್ಟೇ ನಾನು ಇಲ್ಲಿವರೆಗೂ ಮಾಡಿಸಿರೋದು. ಚಡ್ಡಿ ಹಾಕ ಬೇಗ ಬೇಗ ಚಡ್ಡಿ ಹಾಕಬೇಕು ಅಂತ ನೋಡು, ಅಕ್ಕ ಹೇಳ್ತಾಳೆ. ಚಡ್ಡಿ ಬೇಗ ಹಾಕ, ಅಕ್ಕ ಮಡಿಗೆ ಬೇಗ ಹಾಕ ಅಂತದಳು ನೋಡಕ್ಕ. ಅಕ್ಕ ಚಡ್ಡಿ ಬೇಗ ಹೇಳು 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 ಚಡ್ಡಿ ಬೇಗ ಹಾಕ ಅದು ಹೇಳು ಬನ್ನಿ ಶಾರು. ಅಡೇಳು ಬೇಗ. ಕಳ್ಳ ಹಿಡ್ಕೊಂಡು ಹೋಗ್ಬಾ.
ಬೇಗ ಚಡ್ಡಿ ಹಾಕೊಳಲ್ಲಂತೆ ತಮ್ಮ ನಾನು ಕಳ್ಳ ಕಳ್ಳ ಬಾ ಬಾ ಅಂತ. ಕಳ್ಳ ಬಾ ಹಿಡ್ಕೋಗಂತು ನಮ್ಮ ಮನೆ ಅಕ್ಕ ಕಳ್ಳ ಕೊಡ್ತಾಳಂತ ಅಕ್ಕ ಕಳ್ಳ ಹಿಡ್ಕೊಂಡು ಬಾ ಅಂತದೀಯಾ ಕಳ್ಗೆ ನಮ್ಮ ಪಾಪನಾ ಹಾಂ ನಮ್ಮ ಪಾಪನ ಕೊಡೋಣ ಕಳ್ಳಗೆ ನಾವು ಕೊಡೋಲ್ಲಪ್ಪ ನಮ್ಮ ಪಾಪ ಅದು ನಮ್ಮ ಪಾಪ ಅಕ್ಕ ಅನ್ನು ಮಗನೇ, ಅಕ್ಕ ಅನ್ನು, ಅಕ್ಕ ಅನ್ನು ಅಕ್ಕ ಶಾರು ಅಕ್ಕ ಅನ್ನು. ಅಕ್ಕನ ಅನ್ನ ಪಾಪ ತೂಗ್ಬಾರ್ದು ಮಗಳೇ, ಉಬ್ಬು ನೋವು ಬರುತ್ತೆ. ನಿಂದೊಂದು ಗಿಲ್ಗಿಚೆ ಮನೆ ಪಾಪ ಗಿಲ್ಗಿಚೆ ಲಾಲಿ ಆಡ್ತಿದ್ದಾಳ ಕಣಮ್ಮ. ಆಡಾಡು ಲಾಲಿ. ಕಂದಮ್ಮ ಕಂದಮ್ಮ ಎಲ್ಲಿ ಕಂದ ಲಾಲಿ ಲಾಲಿ ಬಾಡ ಮಗಳೇ, ಹೊಟ್ಟೆ ನೋವು ಬರುತ್ತೆ ಪಾಪಾಗೆ ಹೊಟ್ಟೆ ನೋವು ಬರುತ್ತೆ. ಬೇಡ ಬೇಡ, ಹೊಟ್ಟೆ ನೋವು ಬರುತ್ತೆ. ನೋಡು ನಿನ್ನೆ ನೋಡ್ತಿದ್ದಾನೆ ತಮ್ಮ, ನಿನ್ನೆ ನೋಡ್ತಿದ್ದಾನೆ ನೋಡು ಪಾಪ. ದಿನ ಬಾ ತಮ್ಮನ್ ತಗೋಕತ್ತಿ ಬಾ ಆಯ್ತಾ, ನೀನೇ ಇನ್ನ ಮಲಗ್ಸೋನಾ ಲಾಲಿ ಹಾಡು ಹೇಳಿ. ಇವಳು ನಿಲ್ಲಿ ಇಟ್ಕೊಂಡ್ಬಿಟ್ರೆ ಪಾಪ ದಾಕೋಬಾರ್ದು. ಮಾಡ್ಬಾರ್ದು. ತಮ್ಮನ ತಮ್ಮ ತಮ್ಮ ತಾಚಿ ಮಾಡು ಅನ್ನು. ಜೋಜು ಮಾಡೋನು ಜೂಮು ಜೋಜೋ ಜೋಜು ಅಂತ ನೋಡು, ನಿನಗೆ ತಲೆಗೆ ಬಂದಿಲ್ಲ, ಅವಳು ಟಾಪಿಕ್ ಕೊಡ್ತಿದ್ದಾಳ ಅಕ್ಕ ಅಕ್ಕ ಟೊಪ್ಪಿ ಹಾಕೊಂತಾಳೆ ತಮ್ಮಗೆ ಟೊಪ್ಪಿ ಹಾಕು ಅಂತಾಳೆ ಅಕ್ಕ ಅಕ್ಕ ತಮ್ಮಗೆ ಟೊಪ್ಪಿ ಕಟ್ಟು ಅಂತಾಳೆ ನೋಡಕ್ಕ ಪಾಪಗೆ ಟೊಪ್ಪಿ ಕಟ್ಟು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಶಾರದ್ದು ಕ್ಯೂಟ್ ಮಾತುಗಳು ಹೇಗಿದೆ ಅಂತ. ನಮಗಂತೂ ಅವಳಿದ್ರೆ ಎಷ್ಟು ಟೈಮ್ ಪಾಸ್ ಆಗುತ್ತೆ ಗೊತ್ತಾ. ಆ್ಯಂಡ್ ಅವಳ ತಂಗಿ ಪಾಪುಗೆ ಆಟಾಡಿಸಿ ರೂಢಿಯಾಗಿ ನಮ್ಮ ಪಾಪಿಗೂ ಹಿಂಗೆ ಆಟಾಡ್ಸೋಳು. ಅವಳೇ ಪುಟಾಣಿ ಪಾಪು ಅಂಥದ್ರಲ್ಲಿ ನಮ್ಮ ಪಾಪಿಗೆ ಪಾಪ ಅಂತ ಮಾತಾಡ್ಸುವಾಗ ಅದು ಇದೆಯಲ್ಲ ಅವಳದು ವಾಯ್ಸು, ಅದಕ್ಕೆ ನಮ್ಮ ಮನೇಲಂತೂ ಎಲ್ಲರೂ ಶಾರು ಫ್ಯಾನು. ಆ್ಯಂಡ್ ಇದು ಪಾಪುಗೆ ಧೂಪ ಹಾಕೋಕ್ಕೆ ಕೆಂಡ ಹಾಗೆ ಇತ್ತು ಅಂತ ಅಂದ್ಬಿಟ್ಟು, ನೀನೊಂದು ಸ್ವಲ್ಪ ಧೂಪ ತಗೋ ಅಂತ ಅಂದ್ಬಿಟ್ಟು ಅಪ್ಪ ಧೂಪ ಹಾಕಿದ್ರು. ಸೊ ಫ್ರೆಂಡ್ಸ್, ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಆಶಾ ಶಾರು ಎಲ್ಲ ಮತ್ತೆ ಬಂದಿದ್ದಾರೆ ಅಂತ. ಅದು ಏಕಾದಶಿ ಹಬ್ಬಕ್ಕೆ. ಸೊ ತುಂಬ ಜನ ಏಕಾದಶಿ ಹಬ್ಬನ ಮಾಡ್ತಾರೆ, ಕೆಲವು ಕಡೆ ಈ ಹಬ್ಬನ ಮಾಡಲ್ಲ. ನಮ್ಮಲ್ಲಿ 3 ಹಬ್ಬ ತುಂಬ ಜೋರಾಗಿ ಮಾಡ್ತೀವಿ. ಒಂದು ಯುಗಾದಿ ಹಬ್ಬದಲ್ಲಿ ಎಡೆ ಇಡೋದು, ಇನ್ನೊಂದು ಏಕಾದಶಿ, ಇನ್ನೊಂದು ಮಹಾಲಯ ಅಮಾವಾಸ್ಯೆ. ನಾವು ಚಿಕ್ಕವರಿದ್ದಾಗೆಲ್ಲ ಏಕಾದಶಿ ಹಬ್ಬ ಅಂದರೆ ತುಂಬ ಖುಷಿ ಆಗೋದು, ಯಾಕಂದರೆ ಎಲ್ಲ ತಿಂಡಿಗಳನ್ನೂ ಮಾಡ್ತೀವಲ್ಲ, ಚಕ್ಲಿ, ನಿಪ್ಪಟ್ಟು, ಕಜ್ಜಿಕಾಯಿ, ಕಜ್ಜಾಯ. ಹಾಗಾಗಿ ಏಕಾದಶಿ ಹಬ್ಬ ಅಂದರೆ ಸಖತ್ ಖುಷಿ ಆಗೋದು, ಸಖತ್ ತಿಂಡಿ ಮಾಡಿರೋದು, ಆಮೇಲೆ ಅದನ್ನು ಮಂತ್ ಫುಲ್ಲು ತಿನ್ನೋದು. ಬಟ್ ದೊಡ್ಡ ಆಗ್ತಾ ಆವಾಗ ಗೊತ್ತಾಗ್ತಿತ್ತು ಕಷ್ಟ, ತಿಂಡಿ ಮಾಡಿದ್ರು ಕಷ್ಟ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದು ಬರೀ ಆಶಾ ಮನೆ ಅಂದರೆ ರಮೇಶಪ್ಪ ಮನೆಯಲ್ಲಿ ಅಷ್ಟೇ ಇದನ್ನು ಎಡೆ ಇಡೋದು. ಅಜ್ಜಿ ಅದೇ ಮನೇಲಿ ಇರೋದ್ರಿಂದ ಸೊ ಆ ಮನೆಯಲ್ಲಿ ಎಡೆ ಇಡ್ತೀವಿ. ಇಲ್ಲೇ ನಮಗೆ ಮೇನ್ ಎಡೆ. ಎಲ್ಲರೂ ಅಷ್ಟೇ ಇಲ್ಲೇ ಪ್ರತಿ ವರ್ಷವೂ ಸೇರಿಕೊಂಡು ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ. ಆ್ಯಂಡ್ ಇವಾಗ ದೊಡ್ಡಪ್ಪನೂ ತೀರೋಗಿರೋದ್ರಿಂದ ಈಗ ಅಲ್ಲಿನೂ ಎಡೆ ಇಡ್ತಾರೆ, ದೊಡ್ಡಪ್ಪಂಗೆ ಮತ್ತು ತಾತಂಗೆ ಎಲ್ಲ. ದೊಡ್ಡಪ್ಪ ಅಂದರೆ ಶಿಲ್ಪಾ ಪೂಜಾ ಅವರ ಅಪ್ಪ. ಹಾಗಾಗಿ ಇವಾಗ 2 ಮನೆಯಲ್ಲಿ ಹಬ್ಬ ಮಾಡ್ತಾರೆ. ಆ್ಯಕ್ಚುಲಿ ನಾನು ಈಗ ಎಡೆಗೆಲ್ಲ ನಾವು ಹೋಗಂಗಿಲ್ಲ ಅನಿಸುತ್ತೆ, ಪೂಜೆ ಮಾಡೋಂಗಿಲ್ಲ ಅನಿಸುತ್ತೆ ಅಂದ್ಕೊಂಡು ನಾನು
ಪೂಜೆ ತನಕನೂ ನಾನು ಹೋಗಿಲ್ಲ. ಆಮೇಲೆ ಅತ್ತೆಯವರೆಲ್ಲ ಇಲ್ಲ ಬರ್ಬೋದು, ಏನೂ ಆಗಲ್ಲ ಬಾ ಅಂತ ಕರೆದುಬಿಟ್ಟು ಆಮೇಲೆ 2 ಮನೆಗೂ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ 3 ಎಡೆ ಇಡ್ತಾರೆ. ಒಂದು ತಾತ ಮತ್ತು ಅವರ ಅಮ್ಮ ಮತ್ತು ರಮೇಶಪ್ಪ 3 ಜನದ್ದು ಎಡೆ ಇಲ್ಲಿಡ್ತಾರೆ. ಇನ್ನು ಅಲ್ಲಿ ಬರೀ ತಾತ ಮತ್ತು ದೊಡ್ಡಪ್ಪ ಇಬ್ಬರದ್ದು ಅಲ್ಲಿ ಎಡೆ ಇಡ್ತಾರೆ. ಇನ್ನು ಹಬ್ಬಕ್ಕೆ ಭದ್ರಾವತಿಯಿಂದ ಪುಟ್ಟಪ್ಪ ಮತ್ತು ಅತ್ತೆ, ಜ್ಯೋತಿ ಅಕ್ಕ ಮಕ್ಕಳು, ವಸಂತಕ್ಕ, ಕೇಶು, ಭುವನ್, ದರ್ಶು, ಚಂದನ ಎಲ್ಲರೂ ಬಂದಿದ್ದರು. ವಿಡಿಯೋ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀಯವ? ಎಲ್ಲಿಗೆ ಎತ್ಕೊಂಡು ಹೋಗೋಣ? ಅಲ್ಲಿ ಹೋಗೋಣ ಶಾಮಿ, ನಿನ್ನ ಅಲ್ಲಿಗೆ ಎತ್ಕೊಂಡೋಗ್ಬೇಕು. ನಿನ್ನ ಹತ್ತಿರ ನೀವು ಎತ್ಕೊಂಡೋಗಕ್ಕೆ ನನ್ನ ಜೊತೆ ಬನ್ನಿ. ಇವತ್ತು ಹೋಗೋಣ, ಬರ್ರಿ ಹೋಗೋಣ, ಎತ್ಕೊಂಡ ಬರ್ರಿ ಹೋಗೋಣ. ಶಾಮಿಗೆ ಅವರು ಶಾಮಿಗೆ ಅವರು ಏನು ಮಾಡ್ತಿದ್ದಾರೆ ಸ್ವಾಮಿ? ನೆಕ್ಸ್ಟ್ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಕರ್ಕೊಂಡು ಮೇಲ್ಗಡೆ ಬಂದೆ. ಬಟ್ ಪುಟ್ಟಪ್ಪ ಪಾಪುನ ಆಟ ಆಡಿಸಿಲ್ಲ ಅಂತ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತು ಪಾಪುನ ಆಟ ಆಡಿಸ್ಕೊಂಡು ಹೋದರು. ಆ್ಯಂಡ್ ಫ್ರೆಂಡ್ಸ್, ಈ ಮಂತ್ ಶಾರುದ್ ಬರ್ತಡೇ ಇತ್ತು. ಬಟ್ ಅವಳು ಬೆಂಗಳೂರು ಇರೋದ್ರಿಂದ ನಾವೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ವಲ್ಲ. ಹಾಗಾಗಿ ಹೇಗೋ ಹಬ್ಬಕ್ಕೆ ಎಲ್ಲರೂ ಸೇರಿಕೊಂಡಿದ್ವಿ ಅಂದ್ಬಿಟ್ಟು ಶಾರುಗೆ ಕೇಕ್ ಕಟ್ ಮಾಡಿಸಿದ್ರು. Happy birthday, Sharvi. Happy birthday, Sharvi. Happy birthday, Sharvi. ಅವಳು ನಿನ್ ಫೋಟೋ ತಗೊಳ್ಳಲೇನೆ? ಕೈ ಬಿಡ ಅವಳು ಮುಖಕ್ಕೆ ಇಲ್ಲ ಕೈ ನೀ ಫೋಟೋ ತಗೊಳ್ಳಲ್ವಾ? ಸರಿ ಆಯ್ತು, ವಿಡಿಯೋ ಮಾಡ್ತಾರೆ. ಕ್ರಾಸ ಕಟ್ ಮಾಡಬೇಕು ಫಸ್ಟ್. ಕೈಯಲ್ಲಿ ತಾಳೆ ಅದಳು ಬರಲ್ಲ. ಆ ಮಾಡು ಆ ಮಾಡು ಇಲ್ಲ ಆ ಮಾಡು ಆ ಮಾಡು. ಅದೇ ಕೊಡ್ತು. ಆಯ್ತು ತಿನ್ನು. ಇದಿಸ್ಕೋ ಇದಿಸ್ಕೋ. ಕೊಡು ಇದನ್ನ, ತಾತ ಅಜ್ಜಿಗೆಲ್ಲ ಕೊಡು. ಹಿಂಗ್ ಕೊಡು ಹಿಂಗ್ ಕೊಡು. ಬಾಯಿ ಕೊಡು, ಬಾಯಿಗೆ ಬಾಯಿಗೆ ಕೊಡು ಒಂದು. ಬಾಯಿ ಕೊಡಲಿ. ಅಲ್ಲ ಆ ಮಾಡು ಆ ಮಾಡು. ಹ್ಯಾಪಿ ಬರ್ಡೇ ಸರು. ಹಿಡ್ಕ ಕೈಯಲ್ಲಿ ಹಿಡ್ಕ. ತಗೋಯ್ತು. ಹಾಂ ತಾತ ಅವಳು ಮುರಿಯಲ್ಲ ಬಿಡೆ ಇವಾಗ ಅವಳಿಗೆ ಬೆಳಗ್ಗೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಿನ ಹೀರೋಯಿನ್ ನಮ್ಮ ಶಾರುನೇ ಅಂತ ಹೇಳ್ಬೋದು. ಸೊ ವ್ಲಾಗ್ ಫುಲ್ಲು ಅವಳದೇ ಆಗಿದೆ. ಆ್ಯಂಡ್ ಅವ್ರು ರಿಟರ್ನ್ ಹೋಗಿದ್ದು ಯಾವ ವ್ಲಾಗು ನಾನು ಮಾಡಿಲ್ಲ. ಸೊ ಹಾಗಾಗಿ ಇದೇ ಲಾಸ್ಟು ವ್ಲಾಗ್.
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.